दाक्षी बुद्ध कुंडली केशी साकता पद्मावती विमला मुक्ता ಸುಮಂಗಲ ಅನುಪಮ ಸುಪ್ಪಿಕಾ ಹೀಗೆ ಅಸಂಖ್ಯಾತ ಮಹಿಳೆಯರನ್ನು ಸೇರಿಸಿಕೊಂಡು ಸಾಮಾಜಿಕ ಧಾರ್ಮಿಕ ವೈಚಾರಿಕ ಮಹಿಳೆಯರು ಬೌದ್ಧ ಧರ್ಮ ಅವನು ಮಾಡಿಕೊಟ್ಟಿತ್ತು. ಅಂದ್ರೆ ಹೆಣ್ಣು ಜೀವಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟ ಬುದ್ಧ ಅನ್ನೋ ಕಾಲದಲ್ಲಿ. ಅವತ್ತು 500 ಟಿಪ್ಪಣಿ ಇದ್ರು, ಬಸವ ಚಳವಳಿಯಲ್ಲಿ 33 ಜನ ಇದ್ರು. ಇವತ್ತು ಸಂಸತ್ತಿನಂತ ದೇಗುಲದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ 33% ರಿಸರ್ವೇಶನ್ ಕೊಡೋದಕ್ಕೆ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತು ದಬ್ಬಾಳಿಕೆ ಮಾಡ್ತಾ ಇತ್ತು. ನೋಡಿ, ರಿಸರ್ವೇಶನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಶ್ರೀಮಂತರು ತುಂಬಾ ಒಳ್ಳೆಯವರು, ಇಲ್ಲಿವರೆಗೂ ಆಹಾರ ಮಾಡಕ್ಕಾಗಲ್ಲ ಚೆನ್ನಾಗಿ, ಉಂಡು ಮೇಲೆ ಆಕೆ ಮೇಲೆ ಮಾಡೋ ದೌರ್ಜನ್ಯ, ನನ್ನೊಳಗಡೆ ಎಷ್ಟು ಜನ ಮಾಡ್ತೀವಿ ದೌರ್ಜನ್ಯ. ನಾವು ನನ್ನ ತಾಯಿಗೆ ಯಾಕೆ ಗೌರವಿಸ್ತೀವಿ? ಒಂದು ಬಸ್ನಲ್ಲಿ ಕೂತು ಒಬ್ಬ ಹೆಣ್ಣುಮಗಳಿಗೆ ಯಾಕೆ ಗೌರವಿಸ್ತೀವಿ? ನಾವು ಗೌರವವನ್ನೇ ಕೊಡದಂತ ಸಮಾಜದಲ್ಲಿ ನಾವು ಬದುಕನ್ನು ಕಟ್ಕೊಳ್ತೀವಿ. ಇದಕ್ಕೆ ಅಕ್ಷರ ಅನ್ನೋದು ಇದೆಯಲ್ಲ, ಅಹಂಕಾರ ಆಗಬಾರದು. ಅಕ್ಷರ ಅನ್ನೋದು ವಿನಯವನ್ನು ತೋರಿಸ್ಬೇಕು. ಅಕ್ಷರ ಅನ್ನೋದು ಸಾಧಕನ ಸುತ್ತಾಕ್ಬೇಕು. ಏನೂ ಮಾಡಿದ್ರೆ ಈ ಸಮಾಜವನ್ನು ಟೀಕಿಸುವಂತ ಯಾವ ನೈತಿಕಕ್ಕೂ ನಮಗಿರುತ್ತೆ. ಒಂದು ಅರ್ಥ ಮಾಡಿಕೊಳ್ಬೇಕು, ನಿನಗೆ ಜೀವ ಕೊಡಲು ಶಕ್ತಿ ಇಲ್ಲ ಅಂದಮೇಲೆ ಕೊಲ್ಲೋ ಶಕ್ತಿ ನೀನು ಯಾರು ಕೊಟ್ಟರು? ಇವತ್ತು ಮಾಧ್ಯಮಗಳನ್ನು ನೋಡ್ತೀವಿ, ಆ ಪತ್ರಿಕೆಗಳನ್ನ ಪಂಕಣ ಕೇಳಿದ್ರು. ಪತ್ರಿಕೆ ಅರ್ಥ ಕೊಟ್ಟು ದೂರ ದೇಶೀಯ ಈ ರಾಜ್ಯದಲ್ಲಿ ಪಿ ವೆಂಕಟೇಶ್ ಅನ್ನೋ ವ್ಯಕ್ತಿ ಆತ ಬರೆದಂತ ಟೀಕೆ ಟಿಪ್ಪಣಿಗಳನ್ನು ಓದಿದ್ರೆ ಒಂದು ಕಾದಂಬರಿಯನ್ನ, ಒಂದು ವ್ಯವಸ್ಥೆಯನ್ನ, ಒಂದು ರಾಜಕೀಯ ಸಾಮಾಜಿಕ ವ್ಯವಸ್ಥೆಯನ್ನ ಕೊನೆ ತುರಂತ ನನ್ನ ಜೊತೆಗೆ ಓದಿದ್ದಾನೆ, ನನ್ನ ಜೊತೆಗೆ ಹಾಸ್ಟೆಲ್ ಊಟ ಮಾಡಿದ್ದಾನೆ. ಅವನು ಎಮ್ಮೆಲ್ಲ ಆದ ತಕ್ಷಣ ಏನಿಗಪ್ಪ ನನ್ನ ಜೊತೆಗೆ ಟೀ ಕೊಡುತ್ತಾನೆ, ನನ್ನ ಜೊತೆ ನಾನು ಹೇಳ್ಕೊಟ್ಟು ಪಾಠ ಅವನು ಕಲ್ತಿದ್ದಾನೆ. ಕಟ್ಟಡಿಗೆ ಏನಿಗಪ್ಪ ಎಷ್ಟು ಬರುತ್ತೆ ಪೆನ್ಷನ್? 1,20,000 ಬರುತ್ತೆ. ಅಷ್ಟೇ ಅಲ್ವಾ? ಏನ್ ಮಾಡ್ತೀಯ? ಕಳ್ತನ ಮಾಡ್ತಪ್ಪ ಅಂತ. ನೋಡಿ, ಇದನ್ನು ಕೊಟ್ಟವನು ಯಾರು? ಈ ದೇಶದ ಸಂವಿಧಾನ ರಚನಾಕಾರಕ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಬರೆದ ಸಂವಿಧಾನದ ಒಂದು ತುಣುಕನ್ನು ಓದಿದ್ರೆ ಅವರಿಗೆ ಮನುಷ್ಯತ್ವ ಅಂತದೆ, ಮನುಷ್ಯತ್ವ ಇರುತ್ತೆ. ಏನ್ರಿ ಸಮಾಜವಾದ ಎಲ್ಲಿದೆ ಈ ದೇಶದಲ್ಲಿ? ಒಬ್ಬನ ಕೈಯಲ್ಲಿ 5,000 ಕೋಟಿ, ಇನ್ನೊಬ್ಬನ ಕೈಯಲ್ಲಿ 8,000 ಕೋಟಿ. ಒಬ್ಬ ಎಮ್ಮೆಲಿನ ದೇವರಿಗಿಂತ ಮೇಲೆ ಕೇಳ್ತಾರೆ. ದೇವರನ್ನ ಬಸವಣ್ಣನ ಒಪ್ಪಲಿಲ್ಲ, ಬುದ್ಧ ಮೊದಲೇ ಒಪ್ಪಲಿಲ್ಲ. ಬುದ್ಧನ ಸಂದರ್ಭದಲ್ಲಿ ಆತ ದೇವರ ಬಗ್ಗೆ ಮೌನವನ್ನು ವಹಿಸಿದ್ದ ಅಂತಕ್ಕಂಥದ್ದು ಅದೊಂದು ರೀತಿಯ ಇದು. ಆಮೇಲೆ 12ನೇ ಶತಮಾನಕ್ಕೆ ಬಂದರೆ, ನಾನು ಇದನ್ನು ಯಾಕೆ ಹೇಳಿದ್ರೆ, ಬುದ್ಧ ಬದುಕಿದ್ದು 80 ವರ್ಷ. 6 ವರ್ಷ ಜ್ಞಾನಕ್ಕಾಗಿ ಅಲೆದಾಡಿದ. ಅವನ ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ. ಅವನ ಮನೆಯನ್ನು ಬಿಟ್ಟು ಎಲ್ಲರಿಗೂ ಹೇಳಿ ಹೋಗಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ. ಅವನಿಗೆ ತಿಳುವಳಿಕೆ ಆಗಿದ್ದು ಕೂಡ ಒಂದು ಹುಣ್ಣಿಮೆ ದಿವಸವೇ. ಅದನ್ನ ಬೋಧನೆ ಮಾಡಕ್ ಕೊಟ್ಟಿದ್ದು ಕೂಡ ಹುಣ್ಣಿಮೆ ದಿವಸವೇ. ಅವನ ಶಿಷ್ಯ ಕೊಟ್ಟಂತ ಸೂಕರ ಮದ್ದನ್ನು ತಿಂದು ಸಾವಿಗೆ ಒಳಗಾದ ಸಿದ್ಧಾರ್ಥ ಗೌತಮ. ಯಾರು ಸಾಯಿಸ್ತಿಲ್ಲ ನೋಡಿ. ಯಾರನ್ನ ನಂಬಿರ್ತೀವೋ, ಯಾರನ್ನ ಪ್ರೀತಿ ಮಾಡಿರ್ತೀವೋ, ಯಾವರಿಗೆ ಒಳ್ಳೆಯದನ್ನು ಮಾಡಿರ್ತೀವೋ, ಯಾರನ್ನ ಸಾಮಾಜಿಕವಾದ ಮುಖ್ಯವೇನಿಗೆ ತಂದಿರ್ತೀವೋ ಅಂಥವರೇ ವಿಷ ಇಕ್ಕಿದ್ರು. ಎಲ್ಲಿಂದ ಅಂದ್ರೆ ಕ್ರಿಸ್ತ ಪೂರ್ವ 6ನೇ ಶತಮಾನದ ಬುದ್ಧನ ಕಾಲದಲ್ಲಿ ಗಟ್ಟೆ ನಡೆದಿದೆ. ಸೂಕರ ಮದ್ದು ಅಳಸಿ ಅಂದಿದ ಮಾಂಸವನ್ನ ಚುಂದಕ ಕಮ್ಮಾಳ ಅನ್ನುವಂಥ ಒಬ್ಬ ಶಿಷ್ಯ ಬುದ್ಧನಿಗೆ ನೀಡಿದ್ದರಿಂದ ಅದು ತಿಂದು ವಿಷಗ್ರಾಸನವಾಗಿ 80ರ ವಯಸ್ಸಿಗೆ ತೀರಿ ಹೋದ, ಮರಣಿಸಿದ. ಬುದ್ಧಘಟ್ಟದಲ್ಲಿ ಪರಿನಿಬ್ಬಾಣ ಹೊಂದಿದ. ಅದು ಕೂಡ ಹುಣ್ಣಿಮೆ ದಿವಸ. ಇದನ್ನು ಹುಣ್ಣಿಮೆ ದಿವಸ ಬಗ್ಗೆ ಯಾಕೆ ಹೇಳ್ತೀರಿ ಅಂದಾಗ, ಅವಶ್ಯ ಬೆಳೆದಿಗಳು ಅದು ಯಾವಾಗಲೂ ಬೆಳಕಾಗಿರ್ಬೇಕು. ಮನುಷ್ಯನ ಮನಸ್ಸಿನ ವಿಕಾಸಕ್ಕೆ ಸಂತೋಷವನ್ನು ಕೊಡಬೇಕು, ಮುದ ಕೊಡಬೇಕು. 5 ಹುಣ್ಣಿಮೆಗಳ ಸಂತೋಷವನ್ನು ಅನುಭವಿಸಿದಂಥವನು 80 ವರ್ಷದಲ್ಲಿ ಬುದ್ಧ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ತೀವಿ. ಹೀಗಾಗಿ ಬುದ್ಧ ಸ್ತ್ರೀಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ. ಇದು ಬುದ್ಧತ್ವ. ಎರಡನೇದಾಗಿ ಬಸವತ್ವ. ನಾನು ಸ್ವಾಮೀಜಿ ಹತ್ರ ಮಾತಾಡ್ತಿದ್ದೆ. ಸ್ವಾಮೀಜಿ, ಕಲ್ಯಾಣ ಕ್ರಾಂತಿ ಆಗಿದ್ದು 6 ವರ್ಷ ಅಲ್ವಾ ಅಂದೆ. ಇಲ್ಲ ಸರ್, ಇಲ್ಲ 19 ವರ್ಷ.
19 ವರ್ಷ ಅಂದರು. ಸತ್ಯ ಅದು. ನಾನು ಆ ಕಲ್ಯಾಣ ಕ್ರಾಂತದ 3ನೇ ಸ್ಟೇಜಿನ ಬಗ್ಗೆ ಮಾತಾಡಿದೆ. ಆ ಮಧುವರಸ ಮತ್ತು ಅಂತರ್ಜಾತೀಯ ಮದುವೆ ಆದಮೇಲೆ ನಡೆದದ್ದು. ಇವತ್ತು ಮತ್ತೊಂದು ಪ್ರಶ್ನೆ ಮಾಡಿದೆ. ಕಲಬುರಗಿಯವರ ಸಂಶೋಧನೆಗಳಲ್ಲಿ ಗಮನಿಸಿದಾಗ 20,000 ವಚನಗಳ ಸಮಿತಿಯಂತೆ, ಇಲ್ಲಿ 25,000 ಇದೆ. ಒಪ್ಪಬೇಕು, ಯಾಕಂದ್ರೆ ಅವರು ಹಗಲು ರಾತ್ರಿ ಅದನ್ನು ಬೇರೆ ಮಾಡ್ತಾರೆ. ಆದರೆ ಇನ್ನೊಂದು ಮಾತು ಹೇಳಬೇಕಾಯ್ತು. ಇವತ್ತು ಏನಾದರೂ ನಾವು ವಚನವನ್ನು ಅಭ್ಯಾಸ ಮಾಡ್ತಾ ಇದೀವಿ ಅನ್ನೋದಾದ್ರೆ ಆ ವಚನಕ್ಕೆ ನಿಜವಾದ ಬೆಲೆಯನ್ನು ಕೊಟ್ಟು ವ್ಯಕ್ತಿ ಯಾರಂದ್ರೆ ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ ಇದ್ದಿದ್ದರೆ ಸೋಮಲಿಗೆ ಆ ವಚನದ ಗಂಟನ್ನು ಯಾರು ತುಂಬೋಕೆ ಆಗ್ತಿದ್ದಿಲ್ಲ. ಹೆಸರುಗತ್ತೇನೋ, ಕತ್ತೇನೋ, ಕುದೇನೋ, ಎತ್ತಿನ ಗಾಡಿನೋ ಯಾವುದೋ ರೂಪದಲ್ಲಿ ತೆಗೆದುಕೊಂಡೋದ್ರು. ಮಡಿವಾಳ ಮಾಚಯ್ಯನನ್ನ ಸೆಮಿನಾರಿ ಕೊಡಬೇಕು. ಅದಕ್ಕಾಗಿ ನನ್ನ ವಚನಕಾರರನ್ನ ನಾನು ಹೇಳಿದ ಸಬಾಲ್ಟರ್ನ್ ಮೆಥಡ್ ಅಲ್ಲಿ ಬರೀತಾ ಇದ್ದೀನಿ. ನಾನು ಮಾದಾರ ಧೂಳಯ್ಯ ಇವನಿಗಿಂತ ಮುಂಚಿದ್ದವನು ಮಾದಿಗರ ಮರಳಿಸಿದ್ದ, ವಿಶ್ವಬಂಧು ಮರಳಿಸಿದ್ದನ್ನು ಮಾದಿಗರ ಅವನು ಮಚ್ಚಿಗತ್ತೋದವನು ಮಹಾನುಭಾವ ಮರಳಿಸಿದ್ದ ಪುಸ್ತಕ ಪ್ರಕಟ ಮಾಡಿದ್ದೀನಿ. ಈಗಿನ ಸ್ವಾಮೀಜಿಯವರು ಬಸವ ಜಯಂತಿ ದಿವಸನು ಪದ್ಯ ಹಂಚಿದರಲ್ಲಿ ಮಾದಿಗರ ಮರಳಿಸಿದ್ದ, ವಿಶ್ವಬಂಧು ಮರಳಿಸಿದ್ದ, ಮಚ್ಚಿಗರ ಕುಲದ ಮಗ ಅವನು, ಬಸವಣ್ಣನಿಗಿಂತ ಹಿರಿಯ. ಅವನಾದ್ಮೇಲೆ ಶಿಕಾರಿಪುರದ ಕೊಪ್ಪಳದ ಸಿರಾಳಕೊಪ್ಪದ ಶಿವಮೊಗ್ಗ ಜಿಲ್ಲೆಯ ಸಿರಾಳಕೊಪ್ಪದ ಇದರೊಳಗೆ ಸಿರಾಳಕೊಪ್ಪದಲ್ಲಿ ಹುಟ್ಟಿದವನು ಮಾದಾರ ಚೆನ್ನಯ್ಯ. ಅವನು ಆಕಸ್ಮಿಕವಾಗಿ ಕುರಿಗಾಲಕ್ಕೆ ಹೋದ, ಕೊಳ್ಳೆಗಾಲಕ್ಕೆ ಹೋದ. ಅವನು ಮಾದಿಗರನ್ನೇ. ಮಾದಾರ ಹಳೆಯ, ಮಾದಾರ ಧೂಳಯ್ಯ, ಡೋಮರ ಕಂಕಯ್ಯ, ಮುಲಿಯ ಚಂದಯ್ಯ, ಉರುಲಿಂಗ ದೇವ, ಉರುಲಿಂಗ ಪೆದ್ದಿ, ಶಿವನಾಗಿ ದೇವ, ಇವರೆಲ್ಲ ಮಾದಿಗ ಮೂಲದವರು, ಚರ್ಮಕಾರ ವೃತ್ತಿಯನ್ನು ಮಾಡಿದಂಥವರು. ಆ ಜನ ಯಾವತ್ತೂ ಅವರು ಹೆಂಗೆ ಅಂದ್ರೆ ದುಡಿಬೇಕು, ತಿನ್ನಬೇಕು. ಆಮೇಲೆ ಅವತ್ತು ದುಡಿದದ್ದನ್ನು ಬಚ್ಚಿಡ್ಕೊಳ್ತಕ್ಕಂಥ ಕೆಲಸ ಇರಲಿಲ್ಲ. ಇವತ್ತು ನಮಗೆ ನಮ್ಮ ಮಗನಿಗೂ ಸಂಬಳ ಬರುತ್ತೆ ಅಷ್ಟೇನಾ, ಮಗಳಿಗೂ ಬರುತ್ತೆ ಅಷ್ಟೇನಾ, ಸೊಸೆಗೂ ಬರುತ್ತೆ ಅಷ್ಟೇನಾ, ಏನಪ್ಪ ಇದು ಪೆನ್ಷನ್ 40% ಇಲ್ಲಪ್ಪ, ನೀನೆಲ್ಲ 30% ಖರ್ಚು ಮಾಡಿದೆ, 5% ಕೊಡಪ್ಪ. ದಿಸ್ ಇಸ್ ನಾಟ್ ಡೆಮೋಕ್ರಸಿ, ದಿಸ್ ಇಸ್ ಅ ಮೊಬೈಲ್ಕ್ರಸಿ. ಈ ಸಮಾಜ ಎಷ್ಟು ಕ್ರೂರವಾಗಿದೆ ಅಂತಂದ್ರೆ ಎಲ್ಲರನ್ನ ಹಿಂಸಿಸುವಂತ ಸಮಾಜ ಇದು. ಯಾರು ನೆಮ್ಮದಿಯಾಗಿಲ್ಲ. ಏನೋ ನಿವೃತ್ತಿ ಹೊಂದಂತ ಅಕ್ಷರಸ್ಥರು ನೌಕರದಾರರಿಗೆ ಪಿಂಚಣಿ ಬರುತ್ತೆ. ಸದ್ಯ ಯಾವ ಹೆಂಡ್ತಿಗೆ ಗಡ್ಡೆ ತೊಂದ್ರಿಲ್ಲ. ಇದರ ನೌಕರಿ ಇದ್ದಿದ್ರೆ ನಮಗೆಲ್ಲ ನಮ್ಮ ಮಕ್ಕಳು ಹೊಡೆದಾಕ್ಬಿಡ್ತಿದ್ರು. ಇದು 100ಕ್ಕೆ 100 ಸತ್ಯ. ನನಗೆ ವಿದ್ಯೆ ಕೊಡಿಸಿದಂತೆ ಮೇಸ್ಟ್ರಿಗಳು ಮಕ್ಕಳು ಬದುಕು ಕೇಳಿಬಿಟ್ಟು ಮೊನ್ನೆ ನಮ್ಮ ಉಭಯಗೌಡರು ಅಂತ ಹೇಳಿದ್ರು, ಸಾರ್ ನಾವು ಪುಣ್ಯವಂತರು ಸಾರ್, ನಮ್ಮ ಮಕ್ಕಳು ನಮ್ಗೆ ಊಟ ಆಗ್ತದೆ. ದೊಡ್ಡ ದೊಡ್ಡ ಪೊಸಿಷನ್ಗೆ ಇದ್ದವರು, ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಂಥವರು, ದೊಡ್ಡ ದೊಡ್ಡ ನಾಡಿನ ಸಾರ್ಥಕರು, ಅವ್ರ ಮಕ್ಕಳು ಅವ್ರಿಗೆ ಊಟ ಆಗ್ತಿಲ್ಲ. ಒಬ್ಬೊಬ್ಬರು ಒಂದು ಕಡೆ ಬದುಕಿದ್ದಾರಂತೆ. ಅಂತ ಸಮಾಜ ಇದು. ಕಲಿಕಾಲ ಅಂತ ಸಮಾಜ ಬಂದಿದೆ. ಜೊತೆಗೆ ಕುಂತ್ಕೊಳ್ತಾನೆ, ಕಾಫಿನೂ ಕುಡಿದಾನೆ, ದೋದಲ್ಲಿ ನನ್ನ ಯಾಕೆ ಮಾತಾಡ್ತಂತ ಬೈತಾರೆ. ದಿಸ್ ಇಸ್ ದಿಸ್ ಟ್ರಾಜಿಕ್ ಆಫ್ ಅವರ್ ಸೊಸೈಟಿ. ಅದು ಏನೇ ಇರಲಿ, ಬುದ್ಧನ ಚಳವಳಿ ಮುಗಿದ ಮೇಲೆ ಬಸವನ ಕಾಲಕ್ಕೆ ಬಂದರೆ ನಮಗೆ ಬಹಳ ಜನರ ಪರಿಚಯಗಳಾಗ್ತವೆ. ಆ ಬಹಳ ಜನರ ಪರಿಚಯಗಳಲ್ಲಿ ನಾನು ಈಗಾಗಲೇ ಇವನ್ನೆಲ್ಲ ಹೇಳಿದೆ. ಹೆಣ್ಣು ಮಕ್ಕಳ ವಚನಕಾರರದ್ದು ಒಂದು ದೊಡ್ಡ ಕೊಂಡಿದೆ. ನಾನು ಇಲ್ಲಿ ಒಂದು 23 ಜನರದ್ದು ಮಾತ್ರ ಮಾಡಿದೆ. ನೀನು ವರ್ಣನೆ ಮಾಡಲ್ಲ. ಈ 23 ಜನರದ್ದು ಟೈಮ್ ಕಡಿಮೆ ಇರೋದ್ರಿಂದ ನಾನು ಹೊಸ ಚಳವಳಿ ಬಗ್ಗೆ ವಿಸ್ತಾರ ಮಾಡಬೇಕಾಯ್ತು. ಪೂಜ್ಯ ಶ್ರೀಗಳು ಚೆನ್ನಾಗಿ ಮಾತಾಡಿದ್ದಾರೆ. ಅದರಲ್ಲಿ ಅವರುಗಳ 33 ಕಳಿಸ್ಕೊಡ್ತೀವಿ. ನಾನು 23 ಮಾಡಿದ್ದೀನಿ. ಉರುಲಿಂಗ ಪೆದ್ದಿ ಪುಣ್ಯಶ್ರೀ ಹೀಗೆ 12 ವಚನಗಳನ್ನು ಬರೆದಿದ್ದಾರೆ. ಹೀಗೆ ಗಂಡ ಉರುಲಿಂಗ ಪೆದ್ದಿ, ಹೀಗೆ ಗಂಡ ವಚನಕಾರನಾಗಿದ್ದು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಸಂಸ್ಕೃತದಲ್ಲಿ ವಚನ ಬರೆದವನು ಯಾರು? ಉರುಲಿಂಗ ಪೆದ್ದಿಯ ಪುಣ್ಯಶ್ರೀ ಕಾಳೆವ್ಯ.
ಪುಣ್ಯಶ್ರೀ ಯಾಕೆ ಬಂತು ಅಂದರೆ ಆಕೆ ಮೂಲತಃ ದೇವದಾಸಿ. ಪುಣ್ಯಶ್ರೀ ಪದ ಮೂಲತಃ ದೇವದಾಸಿ, ಸೂಳೆ ಅನ್ಬಾರದು, ದೇವದಾಸಿ ಅದು ಅನ್ಬಾರದು. ಒಬ್ಬನ ಜೊತೆಗೆ ತನ್ನ ಜೀವನವನ್ನು ಅರ್ಪಿಸಿಕೊಂಡವಳು. ಏಕೆ ಬರೆದದ್ದು 12 ವಚನಗಳು. ಆ ವಚನಗಳ ಅಂಕಿತ ನಾಮ ಉರ್ಲಿಂಗ ಪೆದ್ದಿಗಳ ಆಸ ಅಂತ. ಎರಡನೇದು ದಾಸಿಮಯ್ಯನ ಪತ್ನಿ ದುಗ್ಗಳೆ. ದಾಸಿಮಯ್ಯ ಕೃತಿ ಯಾವುದು? ನೂಲುವುದು. ತನ್ನ ಗಂಡನಿಗೆ ನೂಲು ಕಾಯಕದಲ್ಲಿ ತೊಡಗಿಸ್ಕೊಳ್ತಿದ್ದು. 3 ವಚನಗಳನ್ನು ಬರೆದಿದ್ದಾಳೆ. ದಾಸಯ್ಯ ಪ್ರಿಯ ರಾಮನಾಥ ಅಂತ ಆಕೆ ಅಂಕಿತ ನಾಮ ಇಟ್ಟಿದ್ದಾಳೆ. ಅವು ಎಷ್ಟು ಬೇಕೋ ಅಷ್ಟು ನೇಯ್ಗೆ ಮಾಡಿ ಉಳಿದುದನ್ನು ಬಡವರಿಗೆ ಕೊಡ್ತಿದ್ರು. ಇವತ್ತು ಯಾರು ಕೊಡ್ತಾರೆ? ಇವತ್ತು ಯಾರು ಕೊಡ್ತಾರೆ? ಅವ್ರು ಕೊಡ್ತಿದ್ರು ನೋಡಿ. ಅವ್ರಿಗೆ ಆಸೆ ಗೀಸೆ ಏನಿರಲಿಲ್ಲ. ಆಮೇಲೆ ಸೂಳೆ ಸಂಕಲ್ಯ, ಆಕೆ ವೃತ್ತಿ ಆಧಾರದ ಕಾಯಕ. ಆಕೆ ಬರೆದದ್ದು ಒಂದೇ ವಚನ. ಆಕೆ ಹೇಳ್ತಾಳೆ, ನಾನು ಆಧಾರ ಕಾಯಕ ಮಾಡಿರಬಹುದು, ಅದು ದೈಹಿಕ ಆಧಾರ, ಆದರೆ ಮಾನಸಿಕ ಆಧಾರ ಇದೆಯಲ್ಲ ನಾನು ಮಾಡಿಲ್ಲ. ನಾನು ದೈಹಿಕವಾಗಿ ಆಧಾರ ಮಾಡಿದ್ದೀನಿ, ಮಾನಸಿಕವಾಗಿ ಆಧಾರ ಮಾಡಿಲ್ಲ. ಎಲ್ಲರನ್ನ ಮನುಷ್ಯರನ್ನಾಗಿ ನೋಡಿದ್ದೀನಿ, ಹೃದಯವಂತರನ್ನಾಗಿ ನೋಡಿದ್ದೀನಿ. ಆದಿಕ್ಕೆ ಲಕ್ಕಮ್ಮ ಆಕೆ ಸುಮಾರು 27 ವಚನ ಬರೀತಾಳೆ. ಆಕೆ ಕಾಯಕದ ಇತಿಹಾಸವುದು. ಆಕೆ ಗಂಡನ ಹೆಸರು ಮಾರಯ್ಯ, ಮಾರಯ್ಯನ ಹೆಂಡತಿ. ಆ ಮಾರಯ್ಯನ ಹೆಂಡತಿ ಹೆಸರು ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಇವನು ಬಸವಯ್ಯಗಳ ಪುಣ್ಯಶ್ರೀ ಕಾಳಿವೆ. ಆಕೆ ಗಂಡ ಬಡಗಿತನ ಮಾಡ್ತಾನೆ, 2 ವಚನ. ಆಮೇಲೆ ಕರ್ಮದ ಕಾಳೇಶ್ವರ ಅಂತ ಅಂಕಿತ ನಾಮ ಇಡ್ತಾರೆ. ಮಸಣಯ್ಯಗಳ ಪುಣ್ಯಶ್ರೀ 10 ವಚನಗಳನ್ನು ಬರೀತಾಳೆ. ಆಮೇಲೆ ಶಂಭುಕೇಶ್ವರ ದೇವ ಅಂತ. ಆಮೇಲೆ ಕಾಲಕಣ್ಣಿಗೆ ಕಾವು ಕಾಯಿಮ್ಮ ಒಂದೇ ವಚನ, ನಿಜಲಿಂಗದಲ್ಲ, ನಿಜಲಿಂಗ ಅಂತದ್ದು. ಆಮೇಲೆ ಕೊಟ್ಟಣದ ಸೋಮಮ್ಮ ಅಕ್ಕಿ ಕುಟ್ಟುವ ಕಾಯಕ ಮಾಡ್ತಾಳೆ, ಒಂದೇ ವಚನ, ನಿರ್ಲಿದ್ದೇಶ್ವರ. ಕೇರಳದ ಧೂಪದ ಕಾಯ್ದ ಗೊಗ್ಗೆವ್ವ, ಆಕೆ ಕೇರಳದಿಂದ ಬಂದಳು ಪಾಪ. ಧೂಪ ಹಾಕಿದ್ದು ಕಾಯಕ ಮಾಡ್ತಿದ್ರು. ಆಕೆ 4 ವಚನ ಬರ್ತಾಳೆ, ಗುಮ್ಮೇಶ್ವರ ಅಂತ ಅಂಕಿತ ನಾಮ. ಬಂತಾದೇವಿ ಕಾಶ್ಮೀರದ ಅರಸನ ಮಗಳು. ಆಕೆಗೆ 6 ವಚನ ಬರೀತಾಳೆ, ನಾಸ್ತಿಕನಾಥ. ಶಿವ ಟೆಸ್ಟ್ ಮಾಡ್ತಾನೆ, ನನ್ನ ಮದುವೆ ಆಗ್ತೀಯ, ನನ್ನ ಮದುವೆ ಆಗ್ತೀಯ ಅಂತ. ಎಲ್ಲ ಸಮಜಿ. ಅದಕ್ಕೆ ಹುಚ್ಚ, ನಿನಗಾಗಲೊಬ್ಬರು ತಲೆಗೆ ಹೋಗ್ಬಿಡ್ತಾಳೆ, ಮೊಗಲ ಒಬ್ಬ ಕೂತಾಳೆ, ಅವರಿಬ್ಬರು ನೋಡ್ಕೊಳ್ಳೋಕೆ ನಿನಗೆ ಯೋಗ್ಯತೆ ಇಲ್ಲ, ನನಗೆ ಯಾಕೆ ಕಾಡಿಬೇಡಿ, ನನ್ನ ಮದುವೆ ಆಗ್ತೀಯ ಅಂತ ಕೇಳ್ತಾಳೆ. ನಂತರದಲ್ಲಿ ದಸರೆಯಗಳ ಪುಣ್ಯಶ್ರೀ ಶರಣ ವೀರಮ್ಮ, ಈಕೆ ಅರಸನ ಮಗಳು. 2 ವಚನ ಬರೀತಾಳೆ, ಗುರು ಶಾಂತೇಶ್ವರ ಅಂತ. ಆಮೇಲೆ ಅಜಗಣ್ಣನ ತಂಗಿ ಮುಕ್ತಾಯಕ 12 ವಚನ ಬರೀತಾಳೆ, ಅಜಗಣ್ಣನ ಸಹೋದರಿ ಅಜಗಣ್ಣನಂತೆ. ಬಹುಶಃ ಅಜಗಣ್ಣನ ತಂಗಿ ಮುಕ್ತಾಯಕ ಬಗ್ಗೆ ಈ ಸಂದರ್ಭದಲ್ಲಿ ಎಷ್ಟು ಹೇಳಿದರೂ ಸಾಲದು, ಕಾಲವಿಲ್ಲ. ನಾವು ಮಾಡಿಕೊಂಡ ಕಾಲ ನಮಗೆ ಇಲ್ಲ. ಯಾರಾದರೂ ಅಣ್ಣ ತಂಗಿಯ ಬಾಂಧವ್ಯದ ಬಗ್ಗೆ ಮನುಷ್ಯತ್ವ ಏನಾದರೂ ನಮ್ಮೆಲ್ಲರಿಗೂ ಇದ್ದರೆ, ಮುಕ್ತಾಯಿ ಅಕ್ಕನ ಅಣ್ಣನ ನೋಡಬೇಕು, ಅಜಗಣ್ಣನ ತಂಗಿ ಮುಕ್ತಾಯಕನ ನೋಡಬೇಕು. ಎಷ್ಟು ಸಂತೋಷವಾಗಿ ತಂಗಿಯನ್ನು ಸಾಕ್ತಾನೆ, ಎಷ್ಟು ಸಂತೋಷವಾಗಿ ತಂಗಿಗೆ ಮದುವೆ ಮಾಡ್ತಾನೆ, ಎಷ್ಟು ಸಂತೋಷವಾಗಿ ತಂಗಿಗೆ ಮದುವೆ ಮಾಡಿ ವಾಪಸ್ ಹೋಗ್ತಾನೆ. ತಂಗಿನ ಬಿಟ್ಟಿರ್ಲಾರ್ದೆ ಎದೆ ಹೊಡ್ಕೊಳ್ತಾನೆ. ಸ್ವಾಮೀಜಿ ಎದೆ ಹೊಡ್ಕೊಳ್ತಾನೆ. ಅದು ಇವತ್ತು ಇದೆ. ಶಿಶುನಾಳ ಶರೀಫ್ಪುರ, ಸಂತ ಶಿಶುನಾಳ ಶರೀಫ್ಪುರದ್ದು ಸಮಾಧಿ ಇದೆಯಲ್ಲ, ನೋಡಿದ್ರೆ ಮಲ್ಲಿಗೆ ಹೂವಿನ ಗಿಡ ಇದೆ. ವರ್ಷದ 12 ತಿಂಗಳು ಯಾವಾಗಲೂ ಮಲ್ಲಿಗೆ ಹೂವು ಬಿಡ್ತದೆ. ಮಲ್ಲಿಗೆ ಹೂವು ಕೆಳಗೆ ಬೀಳುತ್ತಿರುತ್ತೆ, ದಿನ ಬಿಡುತ್ತೆ ಕೆಳಗೆ ಹೋಗಿ. ಆ ಸಮಾಧಿ ಮೇಲೆ ಯಾರ್ದು ಗುರು ಗೋವಿಂದ ಭಟ್ರದ್ದು, ಆಮೇಲೆ ಶಿಶುನಾಳ ಶರೀಫ್ಪುರದ್ದು ಅಂಥದ್ದನ್ನು ನಾವು ಹಾವೇರಿ ಹತ್ರ ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ಎಲ್ಲ ಕಾಲಕ್ಕೆ ಹಿಂಗಿರುತ್ತೆ ಅಂತ ನನ್ನ ಸ್ನೇಹಿತರು ಕೂಡ ಹೇಳಿದರು. ಆಗ ಆ ಮಲ್ಲಿಗೆ ಹೂವು ಬಾಡಿದ ತಕ್ಷಣ ಆಕೆ ಗೋಡು ನೋಡ್ತೀವಿ. ಆಕೆಗೆ ಮದುವೆ ಆಗಿದೆ, ಕುಟುಂಬ ಇದೆ, ಗಂಡ ಇದ್ದಾನೆ. ಆದರೆ ಅಣ್ಣನ ಸಾವು ತಡೆಯಲಾರದ ದುಃಖಕ್ಕೆ ಒಳಗಾಗ್ತಕ್ಕಂಥದ್ದು ಇದೆ. ಅದಕ್ಕಾಗಿದೆ ಮುಕ್ತಾಯಕ ಮುಕ್ತಾಯಕ ಮುಕ್ತಾಯಕ.
ಇಂಥವರ ವಚನಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಸಮಾಜ ಹೆಣ್ಣು ಮಕ್ಕಳು ಎಲ್ಲಿಯವರೆಗೂ ಓದೋದಿಲ್ವೋ, ಅಕ್ಕಮಾದೇವಿ ಎಕ್ಸ್ಟ್ರೀಮ್, ನಾನು ಬಾಳೆ ಹಾಕಿಗೆ ಎಕ್ಸ್ಟ್ರೀಮ್ ಅಂತೀನಿ, ಬಂತಾದೇವಿ ಎಕ್ಸ್ಟ್ರೀಮ್ ಅಂತೀನಿ. ಆದರೆ ಇವರೆಲ್ಲರೂ ಅಹಿಂಸಕರು. ಆಮೇಲೆ ಇವರೆಲ್ಲರ ವಚನಗಳಿದಾವಲ್ಲ ಅತ್ಯಂತ ಎಷ್ಟು ಅಂತಂದ್ರೆ ವೈಚಾರಿಕವಾಗಿದ್ದಾವೆ. ಮೂಢನಂಬಿಕೆಗೆ ಅವಕಾಶವೇ ಇಲ್ಲ. ಈ ಹುಚ್ಚುಳ ದೇಶದಲ್ಲಿ ದಿನಾ ಮೂಢನಂಬಿಕೆ. ಅಲ್ಲ ಸ್ವಾಮಿ, ಏನ್ ಬೇರೆ ಹೇಳಿದ ತಕ್ಷಣ ನಾವು ಉದ್ಧಾರ ಆಗ್ಬಿಡ್ತೀವ? ಒಟ್ಟಿಗೆ ಇಟ್ಟಿರೋದಿಲ್ಲ, ಅವನ ಉಪವಾಸ ಒಂದತ್ತು ಮಾಡಬೇಕು. ಕೇಳಿ ಕೆಳಗೆ ಬಿದ್ದ ಗೋವಿಂದ, ಅವನ ಹೆಂಡತಿ ಗೋವಿಂದ, ಅವನ ಮಗಳು ಗೋವಿಂದ, ಅವನ ಮಗನು ಗೋವಿಂದ. ಅದಕ್ಕೆ ಬುದ್ಧ ಇಲ್ಲಿ ಹೇಳಿಲ್ಲ ನೋಡ್ರಿ, ಹೊಟ್ಟೆ ತುಂಬ ತಿನ್ರಿ, ನಿಮ್ಮ ಕಷ್ಟವನ್ನ ನೆಮ್ಮದಿಯಿಂದ ಕೇಳ್ಕೊಡ್ರಿ. ಅವನು ಕಂಡುಹಿಡಿದ ವಿಪಸ್ಸನ ಧ್ಯಾನ ಮಾರ್ಗ ಕಂಡುಹಿಡಿದವರು. ಗೋಯಂಕ ಅಂತಕ್ಕಂಥ ಬಹುದೊಡ್ಡ ಶ್ರೀಮಂತ ಅದನ್ನು ನಡೆಸ್ತದೆ ಇವತ್ತು ಈ ಜಗತ್ತಿನಲ್ಲಿ. ಬುದ್ಧ ಯಾಕೆ ಕೊಡೋದು ಅಂತಂದ್ರೆ, ಬುದ್ಧ ಹೇಳಿದ ಮಾತು ಯಾರು ಕೇಳಿಲ್ಲ. ಅವನು ಸುಳ್ಳು ಹೇಳಬೇಡ, ದಿನ ಸುಳ್ಳು ಹೇಳಿದ ನನ್ನ ಕೆಲಸ. ಬಸವಣ್ಣನ ವಚನ ಎಷ್ಟು ಚೆನ್ನಾಗಿದೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಕಳಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಕೂಡ ಸಂಗಮ ದೇವ ಅಂತ ವೈಚಾರಿಕವಾಗಿ ಬರೆದಿರ್ತೀವಲ್ಲ, ಇಂಥವ್ರ ಬಗ್ಗೆ ಯಾರು ಸ್ಮರಣೆ ಮಾಡಲ್ಲ. ಇಂಥವ್ರ ಬಗ್ಗೆ ಕಾಗಜಿ ಗೋಗಜಿ ಕತ್ತಲು ಬರೆದಿರ್ತಾರಲ್ಲ, ಅಂಥವ್ರನ್ನ ಸ್ಮರಣೆ ಮಾಡಂತೇವೆ ದೀಪಿಗಳಿಗೆಲ್ಲರೂ ಕೂಡ. ಅವು ಸಪ್ತ ಶೀಲಗಳು ಅಂತಿದ್ದೇವೆ. ಕೂಡಲು ಸಂಗಮಕ್ಕೆ ಹೋದಾಗ ಫಸ್ಟ್ ಓದ್ತೀವಿ ಅದನ್ನ. ಆ ಓದಿರುವಂಥ ಇಗ್ನೋರಿಟ್ ಅದನ್ನು ಮರ್ತ್ಬಿಡ್ತಾರೆ. ಇಲ್ಲನ್ನ ನಮ್ಮ ಪಂಚವೇರಿ ಒಂದು ಒಳಗಿನ ಒಂದು ಬರೆದೋದಕ್ಕೇನೆ ಒಂದು ಸರ್ಕಾರ ಬ್ಯಾನ್ ಮಾಡಿಬಿಡ್ಬೇಕಾ? ಎಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು? ನಾನು ಒಳಗಿನವನು ಗೊತ್ತೇ ಅಂತ ನೆನಪಿದೆ, ಬಲಿಷ್ಠವಾದ ಜ್ಞಾಪಕ ಶಕ್ತಿ ಇದೆ ನನಗೆ. ಅಲ್ಲ, ಹಿಂಗೆ ಮಾಡೋದ? ಬರೀ ಅವ್ರ ಅಭಿಪ್ರಾಯ ಬೇಡವಾ? ಅವರೇ ವೇದಗಳು, ಉಪನಿಷತ್ತುಗಳು, ಋತುಗಳು. ಮನು ಬಹಳ ಒಳ್ಳೆ ಮನುಷ್ಯ. ಮನುಧರ್ಮಶಾಸ್ತ್ರ ಇದೆಯಲ್ಲ, ಅಂಬೇಡ್ಕರ್ ಸ್ವಯಂ ಹೇಳ್ತಾರೆ, ಮನುವೊಂದಷ್ಟು ಸುಧಾರಣವಾದಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಮನುವಿನಷ್ಟು ವೈಚಾರಿಕವಾಗಿ ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಒಂದು ಸಮಾಜವನ್ನಲ್ಲಿ ಇಡೀ ಸಮಾಜವನ್ನೇ ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ. ಆದರೆ ಹೆಣ್ಣು, ಬ್ರಾಹ್ಮಣ ಹೆಣ್ಣಾಗಲಿ, ವೈಶ್ಯ ಹೆಣ್ಣಾಗಲಿ, ಶೂದ್ರ ಹೆಣ್ಣಾಗಲಿ, ಆಮೇಲೆ ಪಂಚಮರ ಹೆಣ್ಣಾಗಲಿ, ಈ ಹೆಣ್ಣನ್ನು ಗೌರವಿಸುವ ಕೆಲಸ ಮನುಶಾಸ್ತ್ರ ಮಾಡ್ತಾ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಅದನ್ನು ಸುಟ್ಟಾಕಿತ್ತು. ಮನು ತುಂಬಾ ಒಳ್ಳೆಯ, ಅವನೇ ಬರ್ಕಂತ ಅಂಬೇಡ್ಕರ್ ಬರೀತಾರೆ, ಮನು ಕೆಟ್ಟವನಲ್ಲ, ಉದಾರವಾದಿ, ಮನುಷ್ಯತ್ವದ ಪ್ರತೀಕ ಅಂತ ಹೇಳ್ತಾನೆ. ಆದರೆ ಪುರುಷ ಪ್ರಧಾನ ವ್ಯವಸ್ಥೆಗೆ ಹೆಚ್ಚು ಇಂಬು ಕೊಡ್ತಾನೆ. ಇಂಬು ಕೊಡೋದ್ರ ಜೊತೆಗೆ ಅವರನ್ನು ಬಹುದೂರ ಇಡ್ತಾನೆ. ನನ್ನ ತಾಯಿ ವಿಧವೆ ಆಗ್ಬಿಟ್ರೆ ನನ್ನ ಮಗನ ಮದುವೆಗೆ ಬರೋದಿಲ್ಲ. ಯಾಕೆಂದ್ರೆ ನಿನ್ನ ಕೂತ್ಕೊಳ್ಳೋ ಅಮ್ಮಗಳಾಗ್ತೀಯ. ನಾನು 2000 ಇಸ್ವಿಯಲ್ಲಿ ಒಂದು ಮನೆ ಕಟ್ಕೊಂಡಿದ್ದು ಚಿತ್ರದುರ್ಗದಲ್ಲಿ. ನನಗೊಬ್ಬ ಮಗ, 3 ಹೆಣ್ಮಕ್ಕಳು, 2 ತಂಗಿಯರು, 2 ತಮ್ಮಗಳು. ನನ್ನ ತಂದೆಗೆ 2 ಹೆಂಡತಿಯರಿದ್ರು. ಮೊದಲ ಹೆಂಡತಿ ತಾಯಿ. ಆ ತಾಯಿಯಿಂದ ನಾನು ಎಷ್ಟು ಉದ್ದಾರಾಗಿದ್ದೀನಿ. ಆ ತಾಯಿ ವಿಧವೆ, ನಮ್ಮ ತಾಯಿನೂ ವಿಧವೆ. ಅವರಿಬ್ಬರಿಂದ ಜ್ಯೋತಿ ಬೆಳಗಿಸಿ ಮುಗಿಸ್ತಾರೆ. ಜ್ಯೋತಿಯನ್ನು ಬೆಳಗಿಸ್ಬಿಟ್ಟು ಚಪ್ಪಳೆ ಬಡಿಸಿ ಬಂದಂಥ ಎಲ್ಲ ಸ್ನೇಹಿತರಿಗೆ ಹೋಳಿಗೆ ಊಟ ಕಳಿಸ್ತೀನಿ. 24 ವರ್ಷದೊಳಗೆ ನಾನು ಸಾಯ್ಬೇಕಾಯ್ತಲ್ಲ. ನನ್ನ ಅಕ್ಕ ತಂಗಿ, ನನ್ನ ತಾಯಿಯರಿಬ್ಬರು ವಿಧವೆಯರು ಜ್ಯೋತಿ ಬೆಳಗಿಸಿದ್ರಲ್ಲ, ಸಾಯ್ಬೇಕಾಯ್ತಲ್ಲ. ಮಗ ಡಾಕ್ಟರೇಟ್ ಮಾಡ್ಕೊಂಡು ಪ್ರೊಫೆಸರ್ ಆದ, ಸೊಸೆ ಸೀನಿಯರ್ ಹಾರ್ಟಿಕಲ್ಚರ್ ಆಫೀಸರ್ ಆದರು, 2 ಬೆಳೆಯೋರು ಇಂಜಿನಿಯರ್ಗಳಾದರು, 2 ಹೆಣ್ಮಕ್ಳು ಎಂಜಿನಿಯರಿಂಗ್ ಹೋದ್ರು ಅದೇ ಮನೆಯಲ್ಲಿ. ಏನಾಗಿದೆ ನಮಗೆ? ಇಂಥ ಕ್ರೂರವಾದಂಥ ಸಾಮಾಜಿಕ ವ್ಯವಸ್ಥೆಗೆ ವಿದಾಯ ಹೇಳಿದಂಥವರೇ ಬುದ್ಧ, ಬಸವ. ಆಮೇಲೆ ಅಂಬೇಡ್ಕರ್ ಇಲ್ದಿದ್ರೆ ನೀವು ಈ ಸಭಾದಲ್ಲಿ ಕುತ್ಕೊಳ್ಳೋಕೆ ಸಾಧ್ಯವಿಲ್ಲ ಬಿಡಿ ಸರ್. ಇವತ್ತೇನೋ ಮೇಸ್ಟ್ರುಗಳು, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳು, ಗುಮಾಸ್ನು, ತಾಕಿದಾರ್ನು, ಎಲ್ಲದಕ್ಕಿಂತ ಈ ರಾಜಕಾರಣಿಗಳಿದ್ದಾರಲ್ಲ, ಆ ಪುಣ್ಯಾತ್ಮರು ಇವತ್ತು ಇಲ್ಲಿ ಬರಬೇಕಂತಂದ್ರೆ ಬಿಕಾಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಮಹತ್ವನೇ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ನಾನು ಭೀಮನವಾದ ಏನು ಹೇಳ್ತಿದ್ದು
ಬಸವಣ್ಣನ ಮಡದಿ ನೀಲಾಂಬಿಕೆ 8 ವಚನ ಬರೆದಿದ್ದಾರೆ, ಆಕೆ ಕೆಲಸ ದಾಸೋಹ. ಆಮೇಲೆ ಬಸವಣ್ಣನ ಮತ್ತೊಬ್ಬ ಮಡದಿ ಗಂಗಾಂಬಿಕೆ, ಆಕೆ ಕೆಲಸ ದಾಸೋಹ 5 ವಚನ ಬರೆದಿದ್ದಾರೆ. ಮಹಾದೇವ ಭೂಪಾಲನ ಮಡದಿ ಮಹಾದೇವಿ 3 ವಚನ. ಮಲ್ಲಿಕಾರ್ಜುನ ಸ್ವಾಮಿ ವಿಶ್ವಾಸ ಇರಬೇಕಂತ ಕಟ್ಟಿಯತ್ತಾಗಿದ್ದವರು. ಆಮೇಲೆ ದೇವಯ್ಯನ ಮಡದಿ ರಾಯಮ್ಮ ಮಹಾರಾಷ್ಟ್ರದಕ್ಕೆ ಸೊಲ್ಲಾಪುರದವರು 5 ವಚನ ಬರೆದಿದ್ದಾರೆ. ಇನ್ನೂ ವಚನಗಳನ್ನು ಬರೆದಿದ್ದಾರೆ. ಕೇಳುಗರಿಗೆ ತುಂಬ ಕಿರಿಕಿರಿ ಮಾಡುವುದಕ್ಕಿಂತ ಮುಂಚೆ ಒಂದೇ ಒಂದು ವಚನ ಓದ್ಬಿಟ್ಟು ಇದಕ್ಕೊಂದು ಸಣ್ಣ ನ್ಯಾಯ ಕೊಟ್ಬಿಡೋಣ ಅಂತ ನಾನೇ ತೀರ್ಮಾನ ಮಾಡಿದ್ವಿ. ಅವ್ರು ಲವ್ ಲೆಟ್ರು, ನಾನು ಲವ್ ಯಾರಿಗೂ ಮಾಡಿದ್ದಿಲ್ಲ, ಲವ್ ಲೆಟ್ರ್ ಕೊಡೋದು ಬೇಡ ಅಂತ ಹೇಳಿದ್ದೀನಿ. ಕುರಿ ಕೋಳಿ ಕಿರಿ ಮೀನು, ಕುರಿ ಕೋಳಿ ಕಿರಿ ಮೀನು ತಿಂಬುವರಿಗೆಲ್ಲ ಪುರಜವೆಂದು. ಕುರಿ ತಿಂತಾನೆ, ಕೋಳಿ ತಿಂತಾನೆ, ಮೀನು ತಿಂತಾನೆ, ಅವನು ಮುದ್ದೆ ಕುಂದರಪ್ಪ. ಶಿವನಿಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೇಳೆಂಬುವರಯ್ಯ. ಶಿವಗೆ ಪಂಚಾಮೃತದ ಕರೆವ ಪಶುವ ತಿಂಬ ಮಾದಿಗ ಕೇಳೆಂಬುವರು ಅವರೆಂತ ಕೀಳು ಜಾತಿಯವರು. ಜಾತಿಯ ನೀವೇಕೆ ಕೀಳಾಗಿರೋ? ಬ್ರಾಹ್ಮಣ ಮುಂಡುದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು. ಬ್ರಾಹ್ಮಣ ಮುಂಡುದು ಪುಲ್ಲಿಗೆಯನ್ನ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು. ಮಾದಿಗರುಂಡುದು ಪುಲ್ಲಿಗೆ ಬ್ರಾಹ್ಮಣನಿಗೆ ಶೋಭಿತವಾಯಿತೆ. ಅದೆಂತದಡೆ ಸಿದ್ಧಲಿಕೆಯಾಯಿತು, ಸಗ್ಗಳಿಕೆಯಾಯಿತು. ಸಿದ್ಧಲಿಕೆಯ ತುಪ್ಪವನ್ನು, ಸಗಳಿಯ ನೀರನ್ನು ಶುದ್ಧವೆಂದು ಕುಡಿದು ಬುದ್ಧಿಗೇಡಿ ವಿಪ್ರರಿಗೆ ನಾಯಕನ ತಪ್ಪಿತೋಯ್ಯ ಉರ್ಲಿಂಗೆ ಪೆದ್ದಿಯ ಬೆಲೆ ನಡೆಸ ಬಂದನಪ್ಪ. ಇಂಥವತ್ತಾರು ವಚನಗಳನ್ನು ಮಂಡಿಸ್ಬೇಕಂತಂದು ಪರಮೇಶ್ವರಪ್ಪನವರ ಬಯಲಿಂದ ಅಧ್ಯಯನ ಮಾಡಿ ಫುಟ್ ನೋಟ್ ಮಾಡಿಕೊಂಡು ನಾನು ಬರೆದಿದ್ದರೆ ವಿಲನ್ ಆಗಿಬಿಡ್ತೀನಿ ಅಂತ ಭಾವಿಸ್ಕೊಂಡು 5 ದಿವಸದಿಂದ ಡಾಕ್ಟರ್ ಇಂಜೆಕ್ಷನ್ ಎಡ್ಸ್ಕೊಂಡು ಅವ್ರ ಥರ ಇಂಜೆಕ್ಷನ್ನ ಟಾನಿಕ್ ಕೊಟ್ಟಿದ್ದರಿಂದ ಮಾತಾಡಿದೆ. ಇನ್ನೊಂದು 2 ಗಂಟೆ ಕೊಟ್ಟಿದ್ರೆ ನಿಮ್ಮ ಪುಣ್ಯ ಬರ್ತಿತ್ತು, ನಿಮ್ಮ ಜೀವನ ಸಾರ್ಥಕ ಆಗ್ತಿತ್ತು. ನನ್ನ ಜೀವನ ಸಾರ್ಥಕ ಆಯಿತು. ಭಾಷಣ ಮಾಡೋಕ್ಕಿಲ್ಲ, ಬರೆಯೋಕ್ಕಿದ್ದೀನಿ. ನಾನು ಪುಸ್ತಕ ತಗೊಂಡು ಕುತ್ಕೊಂಡು ಓದ್ಕೆ. ನಮಸ್ಕಾರ. ವಚನ ಸಾಹಿತ್ಯ ಇಷ್ಟೆಲ್ಲ ನಾನು ಮಾತಾಡಿದ್ದರ ನನ್ನ ಭಾಷಣದ ಮಾಲೆಯನ್ನು ನಾಡಿನ ಜಾನಪದ ವಿದ್ವಾಂಸ ಡಾಕ್ಟರ್ ಮೀರಾಸವಡ್ಡಿ ಶಿವಣ್ಣವರಿಗೆ, ಪೂಜ್ಯ ಗುರುಗಳಿಗೆ, ನಮ್ಮ ಶಿವಸ್ವಾಮಿಯವರಿಗೆ ಈ ಭಾಷಣದ ವಿಚಾರಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ವಚನ ಸಾಹಿತ್ಯ ಕಲ್ಯಾಣ ಕಾಲದ ಶರಣೆಯರು ವಿಷಯ ಮಂಡನೆ ಮಾಡಿದಂತಹ ಪ್ರೊಫೆಸರ್ ಎಚ್ ನಿಕಪ್ಪ, ಸೃಜನಶೀಲ ಸಾಹಿತ್ಯಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವೇದಿಕೆಯ ವತಿಯಿಂದ ಪ್ರೊಫೆಸರ್ ಎಚ್ ನಿಕಪ್ಪ ಸರ್ ಅವರಿಗೆ ಗೌರವ ಸಮರ್ಪಣೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ತಮ್ಮ ಬದುಕಿನ ಭಾಗವಾಗಿಸಿಕೊಂಡಂತಹ, ನಿವೃತ್ತಿಯ ನಂತರವೂ ಸತತವಾಗಿ ಸಾಹಿತ್ಯಿಕ ಸೇವೆಯನ್ನ ಮಾಡ್ತಾ ಸುಮಾರು 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವಂತಹ ಪ್ರೊಫೆಸರ್ ಎಚ್ ನಿಕಪ್ಪ ಸರ್ ಅವರಿಗೆ ಹೃತ್ಪೂರ್ವಕ ಗೌರವ ಸಮರ್ಪಣೆ. ಚಪ್ಪಾಳೆಗಳ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೋರುತ್ತೇನೆ.